ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ತಮಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಸಮತೋಲನವನ್ನ ತರುವಂತ ನಿಟ್ಟಿನಲ್ಲಿ ಈ ಭಾಗದ ಉತ್ತರ ಕರ್ನಾಟಕ ಜನರ ಒಂದು ಅಪೇಕ್ಷೆ ಇರುವಂತದ್ದು, ಎಲ್ಲೋ ಒಂದ್ ಕಡೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ಸರ್ಕಾರ ಹಿಂದೇಟ ಆಗ್ತಾ ಇದೆ. ಕಳೆದ ಹಲವಾರು ದಶಕಗಳಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನುವ ಅಭಿಪ್ರಾಯ ಸರ್ವೇ ಸಾಮಾನ್ಯವಾಗಿ ಈ ಭಾಗದಲ್ಲಿ ಇರುವಂತದ್ದು. ಇವತ್ತು ಅಭಿವೃದ್ಧಿ ಯೋಜನೆಗಳಲ್ಲಿ ಸಮತೋಲನ ಆಗಬೇಕು ಅಂತ ಹೇಳಿ ಯಾವಾಗ ಆಗಲಿಲ್ಲ, ಒಂದು ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಧ್ವನಿಯೂ ಕೂಡ ಹಲವಾರು ಬಾರಿ ಈ ಭಾಗದಲ್ಲಿ ಧ್ವನಿ ಎದ್ದಿರುವಂತದ್ದು ಕೂಡ ನಮಗೆಲ್ಲ ತಿಳಿದಿರುವಂತಹ ವಿಚಾರ. ಇವತ್ತು ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ಅಪೂರ್ಣಗೊಂಡಿರ್ತಕ್ಕಂಥ ವಿಚಾರ ಇರಲಿ, ಕಬ್ಬು ಬೆಳೆಗಾರರ ಸಮಸ್ಯೆಗಳು ಏನು, ಈ ಭಾಗದಲ್ಲಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡುವಂಥದ್ದು, ಪ್ರವಾಸೋದ್ಯಮ ಅಷ್ಟೇ ಅಲ್ಲ, ಹಿಂದಿನ ಸರ್ಕಾರಗಳು ಏನು ಕೆಲವು ಯೋಜನೆಗಳನ್ನ ನೀಡ್ಕೊಂಡು ಬಂದಿದ್ರು, ಅವು ಕೂಡ ಅಪೂರ್ಣವಾಗಿ ಅದಕ್ಕೆ ಇಂದಿನ ಸರ್ಕಾರ ಸಹಕಾರವನ್ನು ಕೊಡದೇ ಇರುವಂತದ್ದು ಕೂಡ ಇವತ್ತು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನನ್ನ ಸಭಾಧ್ಯಕ್ಷರೇ, ಒಂದು ಈ ಸಂದರ್ಭವನ್ನು ಉಲ್ಲೇಖ ಮಾಡೋದಕ್ಕೆ ಇಚ್ಛಪಡ್ತೇನೆ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ರೀತಿ ಅಭಿಪ್ರಾಯಗಳು ಮೂಡಿದೆ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಗಳು ಒಂದು ಮಹತ್ವನ ನೀಡ್ತದೆ, ಈ ಭಾಗದಲ್ಲಿ ನೀಡ್ತಾ ಇಲ್ಲ ಅಂತಕ್ಕಂಥದ್ದು. ಭೀಮಾ ಬ್ಯಾರೇಜ್ ಅಂತ ಹೇಳಿ ಸುಮಾರು ವರ್ಷ ಆಯ್ತು ಅಫ್ಜಲ್ಪುರ ತಾಲೂಕಿನಲ್ಲಿ, ಇದುವರೆಗೂ ಪೂರ್ಣಗೊಂಡಿಲ್ಲ. ಯಾತಿಗೆ ನಾನು ಒತ್ತಿ ಹೇಳ್ತೀನಿ ಅಂದ್ರೆ, ಉತ್ತರ ಕರ್ನಾಟಕ ನಾವೆಲ್ಲ ಮಾತಾಡಿ ಮರ್ತೋಗ್ತೀವಿ. ಇದು ನಾನು ನಿಮ್ಗೆ ಎಕ್ಸಾಂಪಲ್ ಕೋಟ್ ಮಾಡ್ತಾ ಇದ್ದೀನಿ. ಕಾಲ್ಗಿ, ಕಮಲಾಪುರ ಇವೆಲ್ಲ ಹೊಸ ತಾಲೂಕಾಗಿವೆ. ಒಂದು ಜನರಲ್ ಹಾಸ್ಪಿಟಲ್ ಇಲ್ಲ, ಎಲ್ಲೋಗ್ಬೇಕು ಅವ್ರೀತ, ಎಲ್ಲೋಗ್ಬೇಕು ಆ ಭಾಗದ ಜನ. ನಾನು ಮಾನ್ಯ ಮುಖ್ಯಮಂತ್ರಿ ಈ ಮೂಲಕ ಒತ್ತಾಯ ಮಾಡ್ತೀನಿ, ದಯಮಾಡಿ ಜನರಲ್ ಹಾಸ್ಪಿಟಲ್ ಮಂಜೂರು ಮಾಡಿಕೊಡಿ, ಬಡವರಿಗೆ ಅದು ಅನುಕೂಲ ಆಗಲಿ ಅಂತ. ಎಲ್ಲ ಪಕ್ಷದಲ್ಲಿ ಇರಕೊಂಡಿರ್ರಿ, ಸ್ವಲ್ಪ ಏನು ಆಗಲ್ಲ, ಸ್ವಲ್ಪ ಇರಿ, ಸಮಾಧಾನವಾಗಿ ಇರೋದ್ ಕಲ್ತ್ಕೊಳ್ಳಿ. ಈಗ ಉದ್ಧಾರ ಮಾಡಬೇಕು ಅನ್ನೋದು ನಿಮ್ಮ ಅಭಿಮಾನದಲ್ಲಿದ್ರೆ, ಇವತ್ತು ಎಲ್ಲೆಲ್ಲಿಂದ, ಯಾವ ಮೂಲದಿಂದ, ಯಾವ್ಯಾವ ಭಾಗದಿಂದ, ಯಾವ್ಯಾವ ಕಡೆಯಿಂದ ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಹುಡುಕಿ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ತಗೊಬಂದು ಕರ್ನಾಟಕವನ್ನ ಸಾರ್ವಭೌಮ ಕರ್ನಾಟಕ ಅಂತೇಳಿ ಕಟ್ಟಿ ಕರ್ನಾಟಕ ರಾಜ್ಯವನ್ನ ಈ ಭಾರತ ದೇಶದಲ್ಲಿ ಒಂದನೇದ್ ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡಿ. ಕಳಸಾ ಬಂಡೂರಿಗೆ ಏನು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ ಇದೆ ಅದನ್ನ ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡಿಕೊಟ್ರೆ ಬಹಳ ದೊಡ್ಡ ಯೋಜನೆಗೆ ನಾವು ಟೆಂಡರ್ ಕರೆದು ಕೆಲಸ ಶುರು ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿದ್ರು. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅದಕ್ಕೆ ಸಿ ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ. ನಾನು ಶಿವಲಿಂಗೇಗೌಡರಿಗೆ ಏನು ವಿನಂತಿ ಮಾಡೋದು ಅಂತ ಕೇಳಿದ್ರೆ, ನೀವು ಕಳಸಾ ಬಂಡೂರಿಗೆ ಮಾಡಲೇಬೇಕು, ಅಗತ್ಯ, ನಾವು ಮಾಡೋಣ ಅದನ್ನ. ಅದಕ್ಕಿಂತ ಮುಂಚೆ RDPR ನಲ್ಲಿ ಬಿಡುಗಡೆ ಆದಂತ 10 ಕೋಟಿ ಹಣಕ್ಕೆ, ಪ್ರಗತಿ ಪಥದ ಅನುದಾನಕ್ಕೆ ಏನಾದ್ರು ಅಡಚಣೆಗಳಿದ್ರೆ ದಯಮಾಡಿ ಅದನ್ನು ಟೆಂಡರ್ ಮಾಡಿಸ್ಕೊಡಿ, ಅವಾಗ ನಿಮಗೆ ಸಮಾಧಾನ ಆಗುತ್ತೆ. ನೀವು ಕಳಸಾ ಬಂಡೂರಿಗೆ ಆಮೇಲೆ ಹೋಗಿ, 10,000 ಕೋಟಿಗೆ ಆಮೇಲೆ ಹೋಗಿ, ಈಗ 10 ಕೋಟಿ 25 ಕೋಟಿ. ಬೆಳಗಾವಿಗೂ ಕೂಡ ನಮ್ಮ 2ನೇ ರಾಜಧಾನಿಗೂ ಕೂಡ ದೊರಕಿದಂತ ಆಗ್ತದೆ ಅಧ್ಯಕ್ಷೆ. ಅದು ಮಾಡಲೇಬೇಕಾದಂತ ಒಂದು ಅವಶ್ಯಕತೆ ಇವತ್ತಿದೆ ಅಧ್ಯಕ್ಷೆ. ಯಾಕಂದ್ರೆ ಡಿಸೆಂಬರ್ನಲ್ಲಿ ಮತ್ತೆ ಹೊಸ ಸೆನ್ಸಸ್ ಶುರು ಆಗಿ ಮುಂದೆ ಅದು ವಿಳಂಬಗೊಂಡ್ರೆ ಈ ಒಂದು ಜಿಲ್ಲಾ ಆಗುವಂತಹ ಅವಕಾಶಗಳು ನಮ್ಮ ಕೈ ತಪ್ತವೆ ಅಧ್ಯಕ್ಷೆ. ಹಾಗಾಗಿ ಮುಖ್ಯಮಂತ್ರಿಯವರನ್ನ ಮತ್ತು ಉಪಮುಖ್ಯಮಂತ್ರಿಯವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಇದು ಆದಷ್ಟು ಬೇಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದ ಎಲ್ಲ ಶಾಸಕರನ್ನ ಒಂದು ಸಭೆಯನ್ನ ಕರೆದು ಅದಕ್ಕೆ ಆದಷ್ಟು ಬೇಗ ಸಕಾರಾತ್ಮಕವಾದಂತಹ ಉತ್ತರವನ್ನ ಸರ್ಕಾರದಿಂದ ಬಯಸ್ತೀವಿ ಅಧ್ಯಕ್ಷೆ. ಪರಿಗಣಿಸಿ ಅವರಿಗೆ, ಮತ್ತು ಅವರಿಗೆ ಇನ್ನು 310 ಕುಟುಂಬಗಳಲ್ಲಿ ಈಗಾಗಲೇ 76 ಜನ ವಾಲಂಟಿಯರ್ ಮತ್ತೆ ಉತ್ತರ ಕೊಡಿ. ಬಾಕಿ ಸದಸ್ಯರ ಜೊತೆ ನಾನು ಧ್ವನಿಗೂಡಿಸ್ತಾ ಯಾವ ಪ್ರಶ್ನೆ ಕೇಳಿದ್ದಾರೆ, ನೀವೇನ್ ಸಮಸ್ಯೆ ಇಶ್ಯೂ ಇದೆ. ಇನ್ನೂ ಸುಮಾರು ಜನಕ್ಕೆ, ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇದನ್ನ ವಾಲಂಟರಿ ಆಗಿ ಅವರಿಗೆ
ಅವರು ಇಲ್ಲಿ ಕಾಡಿನ ಅಂಚಿನಿಂದ ಹೊರಗಡೆ ಬರ್ಲಿಕ್ಕೆ ಆಪ್ಷನ್ ಆದ್ರೂ ಇದೆ. ಬಟ್ ಬಾಕಿ ಜನ ಸುಮಾರು ಜನ ಇನ್ನೂ ಪಾರ್ಕ್ ಒಳಗಡೆನೆ ಇದ್ದಾರೆ. ಅದು ಇನ್ನೂ ದೊಡ್ಡ ಸಮಸ್ಯೆ ಇದೆ. ಅದ್ರ ಬಗ್ಗೆ ಅರಣ್ಯ ಇಲಾಖೆ ಗಮನನೇ ಹರಿಸಿಲ್ಲ. ಕೋಟಿ ರೂಪಾಯಿ ಕೊಡಬೇಕಾಗಿದೆ. ಎಲ್ಲಾ 1300 ಏನು ಸುಮಾರು 82 ಕುಟುಂಬಗಳಿದಾವೆ, ಇವರಿಗೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ನಮಗೆ 1,000 ಕೋಟಿ ರೂಪಾಯಿ ಬೇಕು. ಈ ಹಣ ನಮಗೆ ಕ್ಯಾಂಪದಲ್ಲಿದೆ ಅಂತ ಹೇಳಿ ಕೇಂದ್ರದ ಅರಣ್ಯ ಇಲಾಖೆ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ಸಚಿವರು ಭೂಪೇಂದ್ರ ಯಾದವ್ಗೆ ಸುಮಾರು 3 ಸಲ ಭೇಟಿಯಾಗಿದ್ದೇನೆ. ನಮ್ಮದೇ ಕ್ಯಾಂಪದಲ್ಲಿ 1,400 ಕೋಟಿ ಇದೆ. ಇದಕ್ಕೆ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಪರಿಹಾರ ಕೊಡಬೇಕು, ಅರಣ್ಯವಾಸಿಗಳಿಗೆ ಸ್ಥಳಾಂತರ ಮಾಡಬೇಕು, ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತ ಹೇಳಿ ಇಲ್ಲಿವರೆಗೆ ಅದಕ್ಕೆ ಅನುಮೋದನೆ ಆಗಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದಲೇ ಇಷ್ಟು ದುಡ್ಡು ಕೊಟ್ಟಿದ್ದೇವೆ. ಈಗ ಯಾರ್ಯಾರು 314 ಪರಿವಾರದವರು ಅವರು ಸ್ಥಳಾಂತರಗೊಳ್ಳಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಕೊಡ್ಲಿಕ್ಕೆ ನಮ್ಗೆ ಈಗ 300 ಕೋಟಿ ಬೇಕಾಗಿದೆ. ಅವ್ರಿಗೆ ಕೊಟ್ರೆ ಬಾಕಿ ಇರುವಂತ ಏನ್ ಸುಮಾರು ಇನ್ನೂ 600 ಕುಟುಂಬಗಳಿದ್ದಾವೆ, 607 ಅವರು ಹೊರಗಡೆ ಸ್ಥಳಾಂತರಗೊಳ್ಳಿಕ್ಕೆ ತಯಾರಾಗಬಹುದು. ಇದ್ರ ಜೊತೆಯಲ್ಲಿ ಇವತ್ತು ನೋಡಿ, ಇದು ವಿಶೇಷ ಪ್ರಕರಣ. ಆದ್ರೆ ಇವತ್ತು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ NTCA ಗೈಡ್ಲೈನ್ ಪ್ರಕಾರ ಅಲ್ಲಿ ಯಾರ್ಯಾರಿಗೆ ನಾವು ತಲೆವಾಡಿಯಲ್ಲಿ ಮಾಡಿದ್ದೇವೆ.